ನಮಸ್ಕಾರ ಗೆಳೆಯರೇ. T20 ವರ್ಲ್ಡ್ ಕಪ್ 2026ರ ಅತಿ ದೊಡ್ಡ ಮ್ಯಾಚ್, ವಿಶ್ವವೇ ನೋಡುತ್ತಿರುವ ಅತಿ ದೊಡ್ಡ ಮ್ಯಾಚ್ ಭಾರತ ಮತ್ತು ಪಾಕಿಸ್ತಾನ. ಇದು ಒಂದು ಸಾಧಾರಣ ಮ್ಯಾಚ್ ಅಲ್ಲ, ಇದೊಂದು ಪ್ರತಿಷ್ಠೆ, ಇದೊಂದು ಗುರಿ ಮತ್ತು ಭಾವನಾತ್ಮಕವಾದ ಮ್ಯಾಚ್ ಆಗಿದೆ. ಎರಡೂ ದೇಶಗಳಿಗೆ ಗೆಲುವು ಒಂದೇ ಗುರಿಯಾಗಿದೆ. ಫ್ರೆಂಡ್ಸ್, ಫೆಬ್ರವರಿ 15ರಂದು ನಡೆಯುವ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್, ಮೊದಲ T20 ವರ್ಲ್ಡ್ ಕಪ್ 2026 ಮ್ಯಾಚ್ ಬಗ್ಗೆ ಏನಾಗ್ಬೋದು, ಡೇಟಾಗಳು ಏನು ಹೇಳುತ್ತೆ, ಯಾರು ಗೆಲ್ಲಬಹುದು, ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ನೋಡೋಣ ಬನ್ನಿ. ಇದರಲ್ಲಿ ಭಾರತದ ಪ್ರಮುಖ ಆಟಗಾರರು ಯಾರ್ಯಾರಿದ್ದಾರೆ ನೋಡ್ಕೊಂಡು ಹೋಗೋಣ ಬನ್ನಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಅರ್ಶದೀಪ್ ಸಿಂಗ್, ವರುಣ್ ಚಕ್ರವರ್ತಿ. ಮತ್ತು ಪಾಕಿಸ್ತಾನದ ಟೀಮ್ನಲ್ಲಿ ಪ್ರಮುಖ ಆಟಗಾರರು ಯಾರ್ಯಾರಂದರೆ ಬಾಬರ್ ಅಜಮ್, ನಸೀಮ್ ಶಾ, ಶಾಹಿನ್ ಅಫ್ರಿದಿ, ಉಸ್ಮಾನ್ ತಾರಿಕ್, ಶಬಾದ್ ಖಾನ್. ಡೇಟಾಗಳ ಪ್ರಕಾರ ಭಾರತ ತಂಡ ಎಲ್ಲರ ಗೆಲುವಿನ ತಂಡವಾಗಿದೆ. ಆದರೆ ಮ್ಯಾಚ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಇಲ್ಲಿ ಭಾವನೆ ಮತ್ತು ಗುರಿ ಪ್ರತಿಷ್ಠೆ ಪ್ರಮುಖವಾಗಿದೆ. ವೇಗದ ಬೌಲಿಂಗ್ನಲ್ಲಿ ಮತ್ತು ಸ್ಪಿನ್ನರಲ್ಲಿ ಸಮತೋಲನ ಹೊಂದಿದೆ. ಭಾರತ ತಂಡಕ್ಕೆ ವೇಗಿ, ಪಾಕಿಸ್ತಾನದ ವೇಗಿ ಮತ್ತು ಸ್ಪಿನ್ನರ್ಗಳು ಭಾರತಕ್ಕೆ ಸವಾಲಾಗಬಹುದು ಎಂಬ ಅನಿಸಿಕೆ ಇದೆ. ವಿಶೇಷವಾಗಿ ಉಸ್ಮಾನ್ ತಾರಿಕ್ ಕಂಟಕವಾಗಬಹುದು ಎಂಬ ಮಾಹಿತಿ ಕೂಡ ಇದೆ. ಇದು T20 ವರ್ಲ್ಡ್ ಕಪ್ನ ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದ್ರಿಂದ ಭದ್ರತೆ ಕೂಡ ತುಂಬ ಇರುತ್ತೆ. ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ಅಭಿಮಾನಿಗಳ ಕಣ್ಣು ಯಾವಾಗಲೂ ಮ್ಯಾಚ್ ಮೇಲೆ ಇದ್ದೇ ಇರುತ್ತೆ. ಏನು ಬೇಕಾದ್ರೂ ಆಗ್ಬೋದು. ಪಾಕಿಸ್ತಾನ ತಂಡ, ಎಸ್ಪೆಷಲಿ ಪಾಕಿಸ್ತಾನದ ತಂಡಕ್ಕೆ ಅಭಿಷೇಕ್ ಶರ್ಮಾ ತುಂಬ ಮಾರಕವಾಗ್ಬೋದು. ಮತ್ತು ಬುಮ್ರಾ ಅವರ ಎಕ್ಸ್ಪೀರಿಯನ್ಸ್ ಯಾವ ಥರ ವರ್ಕ್ ಆಗುತ್ತೆ ಎಂಬುದು ಇಲ್ಲಿ ನೋಡಬೇಕಾಗಿದೆ. ಯಾಕೆಂದರೆ ಪಾಕಿಸ್ತಾನ ಆಲ್ರೆಡಿ ಈಗ 2 ಮ್ಯಾಚ್ ಗೆದ್ದಿದೆ, ಇಂಡಿಯಾ ಕೂಡ 2 ಮ್ಯಾಚ್ ಗೆದ್ದಿದೆ. ಮುಂದಿನ ಹಂತದಲ್ಲಿ ಅವರ ಈ ಎಕ್ಸ್ಪೀರಿಯನ್ಸ್, ಯಾಕಂದರೆ ಎರಡೂ ಟೀಮಲ್ಲೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆ್ಯಂಡ್ ಇನ್ಎಕ್ಸ್ಪೀರಿಯನ್ಸ್ ಪರ್ಸನ್ ಇರುವ ಕಾರಣ ಮ್ಯಾಚ್ನಲ್ಲಿ ಸಮತೋಲನ ಎರಡೂ ಟೀಮ್ಗಳಲ್ಲಿದೆ. ಆದರೆ ಮುಂದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫೆಬ್ರವರಿ 15ಕ್ಕೆ ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಇಬ್ಬರಿಗೂ ಪ್ರತಿಷ್ಠೆಯ ಮ್ಯಾಚ್ ಆಗಿರೋದರಿಂದ ಏನು ಬೇಕಾದ್ರೂ ಆಗ್ಬೋದು. ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಬೌಲರ್ ಇರ್ಬೋದು, ಅವರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ದಾರೆ. ಬಾಬರ್ ಅಜಮ್, ಇಲ್ಲಿ ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ನಮ್ಮಲ್ಲಿ ಈ ಥರ ಬ್ಯಾಟ್ಸ್ಮನ್ ಇದ್ದಾರೆ, ನಮ್ಮ ಹತ್ರಲ್ಲಿ ಆ ಥರ ಬ್ಯಾಟ್ಸ್ಮನ್ ಇದೆ. ಇಲ್ಲಿ ಮ್ಯಾಟ್ರ್ ಆಗಲ್ಲ. ಬಟ್ ಏನು ಬೇಕಾದ್ರೂ ಆಗ್ಬೋದು. ಬಟ್ಟು ಇಲ್ಲಿ ಎಲ್ಲರ ಮೆಚ್ಚಿನ ಗೆಲುವಿನ ತಂಡವಾಗಿ ಭಾರತ ಗೆಲ್ಲಬಹುದು ಎಂಬ ನಿರೀಕ್ಷೆ ತುಂಬ ಇದೆ. ಎಲ್ಲರೂ ಕೂಡ ಇಂಡಿಯಾದ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಇಂಡಿಯಾ ಗೆಲ್ಲಿ ಅಂತ ಹಾರೈಸ್ತಿದ್ದಾರೆ. ನಾವು ಕೂಡ ಹಾರೈಸೋಣ. ಆಲ್ ದ ಬೆಸ್ಟ್ ಇಂಡಿಯಾ.